honored. That is how we understand all those sattvic, rajasic, tamasic type of bhakti. Trividha bhavati shraddha. That is how we started. 17th chapter we started with the concept of Shraddha Traya. Shraddha Traya is like Sattvic, Rajasic, Tamasic. Most Sattvic Shraddha is manifested in this yajna. Here we performed 15 days Somayaga. In that background only I am sharing my thoughts. Today here we honored Utragana. They all belong to Rigveda. Advaryugana, that belongs to Yajurvedis. And Udgatragana, that is Samavedis. And Brahmagana, that is called Atharvavedis. That is how in each team there will be 4 plus 4 plus 4 plus 4. Then it is Yajamana and Yajamana Patni 2. All 16 people, they are called Rutviks. They perform Yajna. Yajna also it is divided into 3, corresponding to its aims and objectives. ಯಜ್ಞ ಅನ್ನೋದು ಸಾತ್ವಿಕ ಹೇಗೆ ಅಂದರೆ ಸಾತ್ವಿಕ ಉದ್ದೇಶಕ್ಕಾಗಿ ನಡೆದಾಗ ಅದು ಸಾತ್ವಿಕ ಯಜ್ಞ. ಈಗ ನಮಗೆ ರಾಮಾಯಣದಲ್ಲಿ ಇಂದ್ರಜಿತ್ತು ಕೂಡ ಯಜ್ಞ ಮಾಡ್ದ ಅಂತ ಉಲ್ಲೇಖ ಇದೆ. ಯಾಕೆ ಮಾಡ್ದ ಅಂದ್ರೆ just to strengthen his asuric power. Ravana performed, Indrajit, his son, also performed, and we know such asuric forces, they have their own role to play. Even we know how Vamachara also it was in practice, but it was discarded from our society in 9th century. Kumarila Bhatta and Adya Shankara, these two, they eliminated that asuric type of yajna. Before that, we know in many villages such practices were there. But for Kumarila Bhatta in the 9th century and Adya Shankara in the later part of 9th century AD, this land would have become place of witchcraft,
ವಿಚ್ ಕ್ರಾಫ್ಟ್ ಅಂದರೆ ವಾಮಾಚಾರ. ಕೃಷ್ಣ ಇದರ ಸೂಚನೆಯನ್ನ 17ನೇ ಅಧ್ಯಾಯದಲ್ಲಿ ಕೊಟ್ಬಿಟ್ಟಿದ್ದಾನೆ. ತಪಸ್ಸು ಕೂಡ 3 ವಿಧ ಅಂತಾನೆ: ಸಾತ್ವಿಕ, ರಾಜಸಿಕ, ತಾಮಸಿಕ. ತಪಸ್ಸು 3 ವಿಧ: ಕಾಯಿಕ, ವಾಚಿಕ, ಮಾನಸಿಕ. ಕಾಯಿಕ, ವಾಚಿಕ, ಮಾನಸಿಕ. ತಪಸ್ಸನ್ನು ಸಾತ್ವಿಕವಾಗಿ ಅರ್ಥ ಮಾಡ್ಕೊಳ್ಳಿ. ದೇವ, ದ್ವಿಜ, ಗುರು, ರಾಜ್ಯ ಪೂಜನಂ, ಶೌಚಮಾರ್ಜವಂ, ಬ್ರಹ್ಮಚರ್ಯಂ, ಅಹಿಂಸಾ ಚ, ಶಾರೀರಂ ತಪಃ ಉಚ್ಯತೆ. ಅಂದ್ರೆ ಏನು? ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಸಮಾಜದಲ್ಲಿರುವ ವಿದ್ವಾಂಸರಿಗೆ ಪೂಜೆ ಸಲ್ಲಿಸೋದು, ಗೌರವ ಸಲ್ಲಿಸೋದು. ಶೌಚಂ, ಸ್ವಚ್ಛತೆ. ಸ್ವಚ್ಛತೆ ಎಂಬುದು ಶಾರೀರ ತಪ. ಇವತ್ತು ನಾವು ಅರ್ಥ ಮಾಡ್ಕೋಬೇಕು, ರಾಷ್ಟ್ರೀಯ ಅಭಿಯಾನ ಅದು. ಯಾಕೆ ರಾಷ್ಟ್ರೀಯ ಅಭಿಯಾನ ಅಂದ್ರೆ, ಅಂತಃಶೌಚ, ಬಾಹ್ಯ ಶೌಚ ಅಂತ 2 ಶೌಚಗಳು. ಆ 2 ಶೌಚಗಳನ್ನ ಪಾಲನೆ ಮಾಡಿದಾಗ ಸ್ವಾಸ್ಥ್ಯ ಸಿದ್ಧಿಸುತ್ತೆ. ಹೊರ ಸ್ವಾಸ್ಥ್ಯ. ಇಡೀ ರಾಷ್ಟ್ರ ನಮ್ಮದು ಮಾಲಿನ್ಯದಿಂದ ತುಂಬ ಹೋಗಿದೆ. ಭೂಮಿಯಲ್ಲೂ ಬರೀ ಪ್ಲಾಸ್ಟಿಕ್ ಇತ್ಯಾದಿ, ಅಂತರಿಕ್ಷದಲ್ಲಿ ಪೊಲ್ಯೂಷನ್ನು, ರೇಡಿಯೇಷನ್ನು ಇತ್ಯಾದಿಗಳು. ಇದನ್ನೆಲ್ಲ ಯೋಚನೆ ಮಾಡುವಾಗ ಶೌಚಂ ಅಂತ ಆ ಕಾಲದಲ್ಲಿ ಹೇಳಿದ್ದು ಕೃಷ್ಣ ಬಹಳ ಮಹತ್ವದ್ದು. ಆರ್ಜವಂ ಅನ್ನೋದು ನಾನು ಹೇಳಿದೆ, ಇನ್ನೊಂದು ಸರಿ ಹೇಳಿದೆ. ಆರ್ಜವಂ, ರುಜುತ್ವ. ರುಜುತ್ವ ಮೀನ್ಸ್ ಸ್ಟ್ರೈಟ್ ಫಾರ್ವರ್ಡ್ ನೇಚರ್. ಮನುಷ್ಯ ಒಳಹೊಂದು ಹೊರಹೊಂದು ಇರಬಾರ್ದು. ನಡೆ ನುಡಿಗಳಲ್ಲಿ ಅಂತರ ಇರಬಾರ್ದು. ನಡೆ ನುಡಿ. ಇದು ಶಾರೀರಿಕ ತಪಸ್ಸು. ಬ್ರಹ್ಮಚರ್ಯ ಅನ್ನೋ ಮುಂದಿಂದು, ಸೆಲಿಬಸಿ. ಇವತ್ತು ಇದ್ರ ಬಗ್ಗೆ ಮಾತನಾಡೋದೇ ಒಂಥರ ನಗುಪಾಟ್ಲವನ್ನು ಅಷ್ಟಾಗಿ ಹೋಗಿದೆ, ಸಡಲಾಗಿದೆ. ನಾನೀಗ ಇಲ್ಲಿ ಯೋಗ ವಿಶ್ವವಿದ್ಯಾಲಯದಲ್ಲಿ ಕೂತಿದ್ದೇನೆ. 15 ದಿನಗಳ ಯಜ್ಞ ಮುಗಿಸಿ ಆ ಯಜ್ಞವನ್ನ ಇವತ್ತು ಸಮಾಪನ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ನಾನು ಪಕ್ಕದಲ್ಲೇ ಕುಳಿತು ಆ ಬ್ಯಾಕ್ಗ್ರೌಂಡ್ ನೊಂದಿಗೆ ಮಾತಾಡ್ತಾ ಇದ್ದೇನೆ. ನೀವೆಲ್ಲ ಪ್ರತಿ ಭಾನುವಾರ ಬರ್ತೀರಿ, ಕುತೂಹಲಿಗಳ ಕಾಯ್ತೀರಿ. ಅದಕ್ಕಾಗಿ ನಾನು ಬ್ರೇಕ್ ಮಾಡೋದು ಬೇಡ ಅಂತ ಸಭಾಮಂಟಪದಿಂದ ಪಕ್ಕದಲ್ಲಿ ಕುಳಿತು ಮಾತಾಡ್ತಾ ಇದ್ದೇನೆ. ಮುಖ್ಯವಾಗಿ ಇವತ್ತು ಇಲ್ಲಿ ಎಲ್ಲ ಋತ್ವಿಜರಿಗೆ ಯಜ್ಞ ಸಾಂಗತಾ ಸಿದ್ಧಾರ್ಥಂ ಸಹಾಯ ಮಾಡಿದ ಎಲ್ಲ ಧಾರ್ಮಿಕ ಕಾರ್ಮಿಕರಿಗೆಲ್ಲ ಗೌರವಾರ್ಪಣೆ ನಡೀತಾ ಇದೆ. ಹೀಗಾಗಿ ನಾನು ಹೆಚ್ಚಿನ ದಿನ ಈ ಯಜ್ಞದ ಸಂದರ್ಭದಲ್ಲಿ ಇಲ್ಲೇ ಇದ್ದೆ. ಮಹಾರಾಷ್ಟ್ರದ ಗಂಗಾಖೇಡ್ ಅಂತ, ಅಲ್ಲಿಂದ ಎಲ್ಲ ಯಾಜ್ಞಿಕರು ಬಂದಿದ್ದಾರೆ. ಅವರ ಶ್ರದ್ಧೆ, ಅವರ ನಿಷ್ಠೆ, ಅವರ ತಪಸ್ಸು ಕಣ್ಣಿನಿಂದ ಸ್ವತಃ ನೋಡ್ತಾ ಇದ್ದೇನೆ.
ನಮ್ಮ ವಿಶ್ವವಿದ್ಯಾಲಯ, ಈ ಯೋಗ ವಿಶ್ವವಿದ್ಯಾಲಯದಲ್ಲಿ ಇನ್ನು ಮೇಲೆ ಒಂದು ಹೊಸ ಡಿಪಾರ್ಟ್ಮೆಂಟ್ ಓಪನ್ಡ್, ಡಿಕ್ಲೇರ್ಡ್. ಅದು ವರಾಹಮಿಹಿರ ಅಡ್ವಾನ್ಸ್ ವೇದಿಕ್ ರಿಸರ್ಚ್ ಫಾರ್ ವೇದಿಕ್ ಟೆಕ್ನಾಲಜಿ. ವರಾಹಮಿಹಿರು ಅಂದರೆ ಜ್ಯೋತಿರ್ವಿಜ್ಞಾನದ ಮಹಾ ಪರಮೇಷ್ಠಿಗಳು. ನಮಗೆ ಆರ್ಯಭಟ ಗೊತ್ತು, ಭಾಸ್ಕರಾಚಾರ್ಯ ಗೊತ್ತು. ವರಾಹಮಿಹಿರ ಅವರ ಹೆಸರಿನಲ್ಲಿ ವೇದಿಕ್ ಅಡ್ವಾನ್ಸ್ ಟೆಕ್ನಿಕ್ ಸೆಂಟರ್, ರಿಸರ್ಚ್ ಸೆಂಟರ್. ಅದನ್ನ ಆರಂಭ ಮಾಡಿದ್ದೆ. ಇನ್ಮೇಲೆ ಅದನ್ನ ಜವಾಬ್ದಾರಿ ನನಗೆ ಇದೆ. ಅದನ್ನ ಡೈರೆಕ್ಟರ್ ನಾನು ಅಂತ ಉದ್ಘೋಷಣೆ ಮಾಡಿದ್ದಾರೆ. ನಾನು ನಿರ್ದೇಶಕನಾಗಿ ಎಲ್ಲ ಕಡೆಗೂ ಇರ್ತೀನಿ, ನಿಮಿತ್ತ ಮಾತ್ರನಾಗಿರ್ತೀನಿ. ಅಲ್ಲಿ ಟೀಮ್ ಇದೆ, ಸಪೋರ್ಟಿಂಗ್ ಟೀಮ್ ಇರುತ್ತೆ. ಅವರು ಅದನ್ನ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ಇಲ್ಲಿ ಮೊದಲೇ ಆ ಪರಂಪರೆ ಇದೆ. ಅನ್ವೇಷಣಾ ಅಂತ ರಿಸರ್ಚ್ ಲ್ಯಾಬ್ ಇದೆ. ಆ ಲ್ಯಾಬ್ ಉಪಯೋಗಿಸ್ಕೊಂಡು ಯಜ್ಞದಲ್ಲಿ ಭಾಗವಹಿಸಿದವರು, ಅವರ ದೇಹ ಹೇಗಿದೆ, ಅವರ ಮನಸ್ಸು ಹೇಗಿದೆ, ಅವರ ಶರೀರದ ಸುತ್ತಲೂ ಹೊರ ಜ್ಯೋತಿರ್ಮಂಡಲ ಹೇಗಿದೆ, ಇವೆಲ್ಲವನ್ನು ಅಳಿಲಿಕ್ಕಾಗುತ್ತೆ ವೈಜ್ಞಾನಿಕವಾಗಿ. ಅಂತಹ ಒಂದು ರಿಸರ್ಚ್ ಸೆಂಟರ್ ಮಧ್ಯದಲ್ಲಿ ನಾನು ಕೂತಿದ್ದೇನೆ. ಹಾಗಾಗಿ ಇನ್ನು ಮುಂದೆ ವೇದ ವಿಜ್ಞಾನ ಎಲ್ಲ ಒಟ್ಟಿಗೆ ಹೋಗ್ತದೆ. ಅದಕ್ಕಾಗಿ ಈ ಸೆಂಟರ್ ನನಗೆ ಬಹಳ ಆನಂದ ಕೊಡುವಂತಹ ಕೇಂದ್ರ. ಬೇರೆ ಕಡೆಗೆ ಬೇಕಷ್ಟು ಲ್ಯಾಬ್ ಇದೆ, ಆದರೆ ಈ ಲ್ಯಾಬು ಇದು ಯಜ್ಞ ಯಾಗಗಳ ಪರಿಣಾಮವನ್ನ ಅಳೆಯುವಂತಹ ಲ್ಯಾಬ್. ಆಯುಷ್ ಅಂತ ನೀವು ಕೇಳಿರ್ತೀರಿ, ಮಂತ್ರಾಲಯ. ಅದಕ್ಕಾಗಿಯೇ ಒಂದು ಮಿನಿಸ್ಟ್ರಿ ಇದೆ ಈಗ. ಅದರ ಕಡೆಗಿಂದ ನಮಗೆ ಬಹಳ ದೊಡ್ಡ ಮೊಬಲಗು ಬೇಗ ಫಂಡ್ ಬಂದಿದೆ. ನಾನು ಇದರ VC ಆಗಿದ್ದಾಗಲೇ ಅದು ಶುರುವಾಯಿತು. ಹೀಗಾಗಿ ಅಂತ ಒಂದು ಸಂಶೋಧನಾ ಕೇಂದ್ರ ಇನ್ಮೇಲೆ ರೂಪ ತಾಳುತ್ತೆ. ಇದು ನಮ್ಮ ಜನಸೇವಾದ, ನಮ್ಮ ಭಾರತೀಯ ಜ್ಞಾನ ಪರಂಪರಾ ರಿಸರ್ಚಿಗೂ ಲಾಭ, ಸಪೋರ್ಟಿಂಗ್. ಇದು ಅನೇಕ ಸಂಸ್ಥೆಗಳ ಜೊತೆಗೆ MOU ಮಾಡ್ಕೋಬೇಕಾಗತ್ತೆ. ನಮ್ಮದೇ ಒಂದು ಸಂಸ್ಥೆ, ನಮ್ಮದು ಒಂದೇ ಅನ್ನೋದೆಲ್ಲ ಇರಬಾರ್ದು. ಲೈಕ್ ಮೈಂಡೆಡ್ ಆಗಿರುವ ಅನೇಕ ರಿಸರ್ಚ್ ಸೆಂಟರ್, ಸ್ಟಡಿ ಸೆಂಟರ್, ಯೂನಿವರ್ಸಿಟಿಗಳು, ಸ್ಕೂಲ್ಗಳು ಎಲ್ಲ ನಮ್ಮ ಜೊತೆಗೆ ಬರಬೇಕು. ಜನಸೇವಾ ಅದಕ್ಕಾಗಿರೋದು, ಜನಸೇವಾ. ನೀವು ಕೂಡ ಈ ಹೊಸ ಆಯಾಮ, ಈ ಹೊಸ ತಿರುವು, ಇವೆಲ್ಲವನ್ನು ನೀವು ಅರ್ಥ ಮಾಡಿಕೊಂಡು ಜನಸೇವಾಕ್ಕೂ ಈ ಒಂದು ವರ್ಷದಲ್ಲಿ ಹೊಸ ಸೃಷ್ಟಿ ಆಗುವಂತೆ ಮಾಡ್ತೀರಿ, ಮಾಡಲೇಬೇಕು. ನಾವು ಭಗವದ್ಗೀತಾ ಸತ್ಸಂಗವನ್ನ ಗೀತಾ ಜ್ಞಾನ ವಿಜ್ಞಾನದ ಮಾಧ್ಯಮವಾಗಿ ಬಳಸುವಂತೇನೆ
ಜನಸೇವಾ ಫ್ಯೂಚರ್ ಭವಿಷ್ಯದ ಆಗುಹೋಗು, ಭವಿಷ್ಯದ ಪ್ಲಾನ್ ಇವೆಲ್ಲವನ್ನು ಗಮನಿಸಿ ನಾವು ಹೆಜ್ಜೆ ಇಡಬೇಕು. ಆ ರೀತಿಯಲ್ಲಿ ಸಿದ್ಧತೆ ನಡೀತಾ ಇದೆ. ಬೇರೆ ಬೇರೆ ಕಡೆಗೆ ಹೋದಾಗ ಅಲ್ಲಿ ಅವರಿಗೆ ಈ ಸಂದೇಶ ಮುಟ್ಟಿಸಿದ್ದೀವಿ. ಬಳ್ಳಾರಿ ಜಿಲ್ಲೆಯ ಕಾರ್ಯಕ್ರಮದಲ್ಲೂ ಇದು ಮುಟ್ಟಿಸ್ತು. ಇನ್ನು ಈ ತಿಂಗಳ ಕೊನೆಯಲ್ಲಿ ಮೈಸೂರಿನಲ್ಲಿ ಹಿರಿಯ ವಿದ್ಯಾರ್ಥಿ ಬಳಗದ ಕಾರ್ಯಕ್ರಮ ನಡೆಯುತ್ತಿದೆ. ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತೆ ಸಿದ್ಧತೆ ಆಗ್ತಾ ಇದೆ ಅಲ್ಲಿ. ಹಾಗಾಗಿ ಇವತ್ತಿನ ಈ ಸತ್ಸಂಗವನ್ನ ಈ 3 ವಿಧ ತಪಸ್ಸು, ಶರೀರ, ಮನಸ್ಸು ಮತ್ತು ವಾಚಿಕ 3 ತಪಸ್ಸುಗಳ ಬ್ರೀಫ್ ಐಡಿಯಾ ಮಾತ್ರ ನಿಮಗೆ ಹಂಚಿದ್ದೀನಿ. ಇವತ್ತು ನಮ್ಮ ದೇಶದಲ್ಲಿ ಯುವಕರಿಗೆ ಈ ತಪಸ್ಸಿನ ಅರ್ಥ ಕೊಡಬೇಕು. ಮನಃಪ್ರಸಾದ, ಸೌಮ್ಯತ್ವಂ, ಮೌನಂ, ಆತ್ಮವಿನಿಗ್ರಹ, ಭಾವಸಂಶುದ್ಧಿ ಇತ್ಯೇತತ್ ತಪೋಮಾನಸಂ ಉಚ್ಯತೆ ಅಂತ ಹೇಳಿದ್ದಾರೆ. ಮನಸ್ಸು ಶಾಂತವಾಗಿರೋದು, ಸೌಮ್ಯ ಸ್ವಭಾವ, ಮೌನ, ಆತ್ಮಸಂಯಮ, ಭಾವ ಸಂಶುದ್ಧಿ ಇದೆಲ್ಲವನ್ನು ಜೋಡಿಸ್ಕೊಂಡು ಮುಂದುವರಿಯೋಣ. ಇವತ್ತಿನ ಈ ಸತ್ಸಂಗ ಇಲ್ಲಿಗೆ ಸಮಾಪ್ತಿಗೊಳಿಸ್ತೇನೆ. ಈ ಇಲ್ಲಿ ಯಜ್ಞದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕಾರಣಕ್ಕಾಗಿ ಮಂಗಲಾಚರಣೆ. ಓಂ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ. ಓಂ ಸ್ವಸ್ತಿ.